ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾನು ನಾಗೇಂದ್ರ ಅವರ PA ಏನು ST ನಿಗಮದ 187 ಕೋಟಿ ಹಗರಣದ ಬಗ್ಗೆ ಇಲ್ಲಿಯವರೆಗೂ ಧ್ವನಿ ಎತ್ತುತ್ತಾ ಇದ್ರು ST ಸಮಾಜದವರು. ಆ ಒಂದು ST ಸಮಾಜದವರಿಗೆ ನ್ಯಾಯ ದೊರಕಿಸುವಂತ ಸಮಯ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಾಗೇಂದ್ರ ಅವರ PA ಹರೀಶನನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ನಾಗೇಂದ್ರಗೆ ಹುಡುಕಾಟ ನಡೀತಾ ಇದೆ. ನೋಡಿ, ಯಾವತ್ತಿದ್ರು ಕಳ್ಳನ ಹೆಂಡತಿ ಮುಂಡೆ ಅಂತ ಹೇಳ್ತಾರಲ್ಲ, ಹಂಗೆ ರಾಜಕೀಯದಲ್ಲಿ ಆ ಸಮಯದಲ್ಲಿ ಯಾವತ್ತು ಯಾವುದೇ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡ್ರು ಆ ಸಮಯಕ್ಕೆ ಮುಂದೆ ಎಂದಿದ್ರು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎನ್ನುವ ರೀತಿಯಲ್ಲಿ ನಾಗೇಂದ್ರ ಅವರ ಕಥೆಯಾಗಿದೆ. ವಾಲ್ಮೀಕಿ ಸಮುದಾಯದಲ್ಲಿ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಒಂದು ಗರಡಿಯಲ್ಲಿ ಪಳಗಿದವರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಬಟ್ ಇಲ್ಲಿ ಏನಾಗಿದೆ, ಅಥವಾ ಹಿರಿಯ ರಾಜಕಾರಣಿಗಳಿಂದ ಏನಾದರೂ ಮೋಸ ಹೋದ್ರ ಅಥವಾ ವಸ್ತು ಗಂಟನ್ನು ಇವರೇ ಒಡೆದ್ರ ಎಂಬುದರ ಬಗ್ಗೆ ಕಾನೂನು ಸುವ್ಯವಸ್ಥೆಯಲ್ಲಿ ಮುಂದೆ ಸತ್ಯ ತಿಳಿಯಬೇಕಾಗಿದೆ. ಯಾಕೆಂದ್ರೆ ಅದನ್ನ ಯಾವ ರಾಜ್ಯಕ್ಕೆ ಆ ST ನಿಗಮದ ಹಣ ಹೋಯಿತು, ಆಮೇಲೆ ಆ ಹಣದಿಂದ ಏನೇನು ಮಾಡಿದ್ರು, ಅಥವಾ ಸರ್ಕಾರನೇ ಇನ್ವಾಲ್ವ್ ಆಗಿತ್ತ, ಅಥವಾ ನಾಗೇಂದ್ರ ಒಬ್ಬನೇ ಕಾರಣಕರ್ತನ, ಅಥವಾ ಅದರ ಅಧ್ಯಕ್ಷ ದದ್ದಲ್ ಅವರು ಇದ್ರ, ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕಾನೂನು ಅಂದರೆ ನ್ಯಾಯಾಂಗ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಈಗ ಸದ್ಯ ನಾಗೇಂದ್ರನನ್ನ ಹುಡುಕ್ತಾ ಇದ್ದಾರೆ. ಇದು ಇವತ್ತಿನ ಸುದ್ದಿ. ಮುಂದಿನ ಸುದ್ದಿಗಾಗಿ DVG ವಾಯ್ಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ನಿಮ್ಮದೇ ಧ್ವನಿ. ನಮಸ್ಕಾರ.